ಎಲ್ಲರಿಗೂ ನಮಸ್ಕಾರ. ಇವತ್ತಿನ ದಿವಸ ನಾವು ನಮ್ಮ ಪ್ರಾಥಮಿಕ ಹಾಗೂ ಪ್ರೌಢಶಿಕ್ಷಣ ಸಚಿವರಾಗಿರ್ತಕ್ಕಂಥ ಸನ್ಮಾನ್ಯ ಮಧು ಬಂಗಾರಪ್ಪನವ್ರನ್ನ ಭೇಟಿ ಮಾಡೋಕ್ಕೆ ಬಂದಿದ್ವಿ. ಏನು ವಿಚಾರವಾಗಿ ಅಂತಂದರೆ, ಸಾಮಾಜಿಕ ಜಾಲತಾಣದಲ್ಲಾಗಿರ್ಬೋದು, AIDSO ಸಂಸ್ಥೆಯವರಾಗಿರ್ಬೋದು, ಏನು ಮಾಡ್ತಾಯಿದ್ದಾರೆ ಇವತ್ತು ನಮ್ಮ ಎಲ್ಲ ಸರ್ಕಾರಿ ಶಾಲೆಗಳನ್ನ ಮುಚ್ಚಬೇಕು ಅಂತಂದ್ಬಿಟ್ಟು ಸರ್ಕಾರದಿಂದ ಮುಂದೆ ಇದು ಮಾಡ್ಕೊಂಡು ಹೋಗ್ತಿದ್ದಾರೆ. ಎಲ್ಲ ಶಾಲೆಗಳನ್ನ ಮುಚ್ಚೋಣ ಅಂತಂದ್ಬಿಟ್ಟು ಏನು ತೀರ್ಮಾನ ತಗೊಂಡಿದ್ದಾರೆ. ಈ ವಿಚಾರವಾಗಿ ಎಲ್ಲರೂ ಏನು ಮಾಡ್ತಾರೆ, ಪ್ರತಿಭಟನೆ ಮಾಡೋದಾಗಿರ್ಬೋದು, ಅಥವಾ ಆ ಶಾಲಾ ವಿಭಾಗದಲ್ಲಿ ಧರಣಿ ಕೂತ್ಕೊಂಡು ಆ ರೀತಿ ಮುಖಾಂತರ ಪ್ರತಿಭಟನೆ ಮಾಡೋದಾಗಿರ್ಬೋದು, ಎಲ್ಲ ನಾವು ಸಾಮಾಜಿಕ ಜಾಲತಾಣದಲ್ಲಿ ನೋಡ್ಕೊಂಬರ್ತಾಯಿದ್ವಿ. ಆದ್ದರಿಂದ ನಾವು ಅವ್ರಿಗೆ ಒಂದು ಮನವಿ ಕೋರಿ ದಯಮಾಡಿ ಮುಚ್ಚಬಾರ್ದು ಅಂತ ಹೇಳಕ್ಕೆ ಬಂದಾಗ ಸಂದರ್ಭದಲ್ಲಿ ಅವರೇ ಸಾಹೇಬರೇ ಏನು ಮಾಡಿದ್ದಾರೆ, ಸ್ಪಷ್ಟೀಕರಣ ಕೊಟ್ಟಿದ್ದಾರೆ. ನಾನು ಎಲ್ಲೂ ಸ್ಟೇಟ್ಮೆಂಟು ಕೊಡಲಿಲ್ಲ ಅಥವಾ ನಾವೆಲ್ಲೂ ಹೇಳೂ ಇಲ್ಲ, ನಾವು ಯಾವುದೇ ಕಾರಣಕ್ಕೂ ಮುಚ್ಚಲ್ಲ. ಒಬ್ಬ ಹುಡುಗ ಓದಕ್ಕೆ ಬಂದರೂ ಕೂಡ ಶಾಲೆಯಲ್ಲಿ ಮುಚ್ಚೋವಂಥ ಕೆಲಸ ನಾವು ಮಾಡೋದಿಲ್ಲ ಅಂತಂದ್ಬಿಟ್ಟು ಭಾಳ ಸ್ಪಷ್ಟೀಕರಣ ಕೊಟ್ಟಿದ್ದಾರೆ. ಅದ್ರ ಮುಖಾಂತರ ನಾವೇನು ಹೇಳಕ್ಕೆ ಇಷ್ಟಪಡ್ತೀವಿ ಅಂದರೆ, ದಯಮಾಡಿ ಈ ಪ್ರತಿಭಟನೆಗಳೆಲ್ಲ ಸುಳ್ಳು, ಅದು ಮಾಡೋಕ್ಕೆ ಹೋಗಬೇಡಿ. ಯಾಕೆಂದರೆ ಸಾಹೇಬರು ಇವತ್ತು ನಾವು ಮನವಿ ಪತ್ರ ಕೊಡೋಕ್ಕೆ ಬಂದಾಗ ನಮಗೆ ಭಾಳ ಸ್ಪಷ್ಟವಾಗಿ ಹೇಳಿದ್ರು, ನಾವು ಯಾವುದೇ ಕಾರಣಕ್ಕೂ ಮಾಡ್ತಾಯಿಲ್ಲ ಬ್ರದರ್ ಅಂದ್ಬಿಟ್ಟು ನೀಟಾಗಿ ಹೇಳಿದ್ದಾರೆ. ದಯಮಾಡಿ ನೀವು ಸುಮ್ಮನೆ ಸಾಮಾಜಿಕ ಜಾಲತಾಣದಲ್ಲಿ ಸುಳ್ಳು ಸುದ್ದಿಗಳನ್ನ ಕೂಡ ಹಬ್ಬಿಸ್ಬೇಡಿ ಅಂತ ಹೇಳ್ತಾ ನಾನು 2 ಮಾತು ಮುಗಿಸ್ತೀನಿ. ಈಗ ನಮ್ಮ ಮಾಲೆ ವಿಸರ್ಜನೆ ಪ್ರಾರಂಭ ಆಗುತ್ತಾ ಸಾಯಂಕಾಲದವರೆಗೂ ಆಗುತ್ತೆ. ನನ್ನ ಅನಿಸಿಕೆ ಕನಿಷ್ಠ 1 ಲಕ್ಷಕ್ಕಿಂತ ಹೆಚ್ಚು ಜನ ನಿರೀಕ್ಷೆಯನ್ನು ಮಾಡಿದ್ದೀವಿ. ಅದಕ್ಕೆ ಎಲ್ಲ ಕಡೆಯೂ ಟೋಲನ್ನು ಹಾಕಿದ್ದೀವಿ, ಎಲ್ಲ ಕಡೆಯೂ ಪಾರ್ಕಿಂಗದ ವ್ಯವಸ್ಥೆಯನ್ನು ಮಾಡಿದ್ದೀವಿ ಮತ್ತು ಬಂದವರಿಗೆಲ್ಲರಿಗೂ ಊಟದ ವ್ಯವಸ್ಥೆಯನ್ನು ಮಾಡಿದ್ದೀವಿ ಮತ್ತು ಪ್ರತಿಯೊಂದು ಭಾಗದಿಂದ ಬರೋ CC ಕ್ಯಾಮ್ರಾದ ಅಳವಡಿಕೆಯನ್ನು ಮಾಡಿದ್ದೀವಿ. ಯಾಕಂದರೆ ಯಾವುದೇ ಕಾರಣಕ್ಕೂ ಯಾರಿಗೂ ತೊಂದರೆ ಆಗಬಾರ್ದು, ಸಾರ್ವಜನಿಕರಿಗೆ ತೊಂದರೆ ಆಗಬಾರ್ದು, ಯಾವುದೇ ಅಹಿತಕರ ಘಟನೆ ನಡೆಯಲಿಕ್ಕೆ. ಯಾಕಂದರೆ ಜಾಸ್ತಿ ಜನ ಬರೋದ್ರಿಂದ ಅಹಿತಕರ ಘಟನೆ ನಡೀಲಾರದ ರೀತಿಯೊಳಗೆ ಪ್ರಿಕಾಷನರಿ ನಾವು ಪ್ರತಿ ವರ್ಷ ಏನು ಮಾಡಬೇಕು, ಅದಕ್ಕಿಂತ ಈ ಸತಿ ಹೆಚ್ಚು ಅದನ್ನು ಜವಾಬ್ದಾರಿ ನಮ್ಮ ಜಿಲ್ಲಾ ಅಧಿಕಾರಿಗಳು ಮಾಡಿದ್ದಾರೆ. 2 ಬ್ರೇಕ್ಫಾಸ್ಟ್ ಮೀಟಿಂಗ್